ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಕ್ಷಣದ ಟಾಪ್ 10 ಪ್ರಮುಖ ಸುದ್ದಿಗಳು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಬಹುಜನೋಪಯೋಗಿ ಕಾರ್ಯಕ್ರಮವಾಗಿರುವ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮತ್ತು ನಿರ್ವಹಣೆಗೆ ಕಲಘಟಗಿ ಪಟ್ಟಣದ ಸೂಕ್ತ ಸ್ಥಳದಲ್ಲಿ ಆಯ್ಕೆ ಮಾಡಲಾಗಿದ್ದು, ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ರುಚಿಕರವಾದ ವಿವಿಧ ರೀತಿಯ ಉಪಹಾರ ಊಟ ದೊರೆಯಲಿದೆ. ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಾರ್ಮಿಕ ಇಲಾಖೆ ಸಾರ್ವಜನಿಕರು ಇದರ ಹಾಗೂ ಧಾರವಾಡ ಉಸ್ತುವಾರಿ ಸಚಿವರಾದ ಸಂತೋಷ್ ಎಸ್ ಲಾಡ್ ಅವರು ಹೇಳಿದ್ರು. ಇನ್ನು ಅವರು ಕಲಘಟಗಿ ಪಟ್ಟಣದ ಪಂಚಾಯತ್ನಿಂದ ಆರಂಭಿಸಿರುವ ಕ್ಯಾಂಟೀನ್ ಲೋಕಾರ್ಪಣೆ ಮಾಡಿ ಮಾತನಾಡಿದ್ರು. ಹಳಿಯಾಳ ರಸ್ತೆಯ ಕಲಘಟಗಿ ತಾಲೂಕು ಪಂಚಾಯತ್ ಜಾಗಿನ ಅರಣ್ಯ ಇಲಾಖೆಯ ಪಕ್ಕದಲ್ಲಿ ಆಯ್ಕೆ ಮಾಡಿದ್ದು, ಇದನ್ನು ಮೈ ಎಕ್ಸೆಲ್ ಫ್ರೀಕಾಸ್ಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರ ಮುಖಾಂತರ ಅಂದಾಜು ರು 87 ಲಕ್ಷ ರೂಪಾಯಿಗಳಲ್ಲಿ ಫ್ರೀಕಾಸ್ಟ್ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಇಂದಿರಾ ಕ್ಯಾಂಟೀನ್ ರೂಪಾಯಿ 43.67 ಲಕ್ಷಗಳ ವೆಚ್ಚದಲ್ಲಿ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಿದೆ. ಕಟ್ಟಡದ ಆವರಣಕ್ಕೆ ಕಾಂಪೌಂಡ್ ಗೋಡೆ ನಿರ್ಮಾಣ ಹಾಗೂ ಫರ್ವ್ ಅಳವಡಿಸಲು ಕಲಘಟಗಿ ಪಟ್ಟಣದ ಪಂಚಾಯಿತಿಯ ಎಸ್ಎಫ್ಸಿ ಅನುದಾನ ರು 12 ಲಕ್ಷಗಳ ವಿನಿಯೋಗಿಸಲಾಗಿದೆ. ಕಲಘಟಗಿ ಮಾನ್ಯ ಶ್ರೀ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡ ಜಿಲ್ಲೆಯಲ್ಲಿರುವ ಕೆರೆಗಳಿಗೆ ಹೂಳೆತ್ತಲು ಅನುದಾನ ನೀಡಬೇಕು. ಕಬ್ಬು ಬೆಳೆಗಾರರ ಸಮಸ್ಯೆಗಳ ಕುರಿತು ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ತಕ್ಷಣ ಸಭೆ ಕರೆಯಬೇಕು. ಕಳೆದ ವರ್ಷದ ಬೆಳೆ ವಿಮಾ ಮೊತ್ತ ಪಾವತಿಸಲು ಒತ್ತಾಯಿಸಬೇಕು. ಹಳಿಯಾಳ ಸಕ್ಕರೆ ಕಾರ್ಖಾನೆಯಿಂದ ಕಳೆದ ವರ್ಷದ ಬಾಕಿ ಮೊತ್ತವನ್ನು ಪಾವತಿಸಲು ಕ್ರಮ ಕೈಗೊಳ್ಳಬೇಕು. ಸಾವಯವ ಪದ್ಧತಿಯಲ್ಲಿ ಕೃಷಿ ಕೈಗೊಳ್ಳುವ ರೈತರಿಗೆ ಉತ್ತೇಜಿಸುವುದು. ಅರಣ್ಯದ ಅಂಚಿನಲ್ಲಿ ಕಾಡು ಪ್ರಾಣಿಗಳಿಗೆ ಸರ್ಕಾರ ಹಣ್ಣಿನ ಗಿಡಗಳನ್ನು ನೆಡಬೇಕು. ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಧಿಸಿರುವ ಜಿಎಸ್ಟಿಯನ್ನು ರದ್ದುಗೊಳಿಸಬೇಕು. ತಾಲೂಕು ಪಟ್ಟಣದಲ್ಲಿ ರೈತರಿಗೆ ಮಣ್ಣು ಪರೀಕ್ಷೆ ನಡೆಸುವಂತಾಗಬೇಕು. ರೈತರ ಹೊಲದ ದಾರಿಯ ಎಡ ಬಲ ಬದಿಗೆ ಜಾನುವಾರುಗಳಿಗೆ ಮೇವು ಬೆಳೆಸುವಂತಾಗಬೇಕು. ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ ಪರಿಗಣಿಸುವ ಮಾನದಂಡ ರದ್ದುಗೊಳಿಸಬೇಕು. ಸುಳಿಕಟ್ಟಿ ಗ್ರಾಮ ಸರ್ವೆ ನಂಬರ್ 43 ಎಲ್ಲಾ ರೈತರ ಎಸ್ಐಡಿ ರದ್ದುಗೊಂಡಿರುತ್ತದೆ. ತಕ್ಷಣ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಬೇಕು ಎಂದು ಹೇಳಿದರು. ಮಾನ್ವಿ ಪಟ್ಟಣದ ನಾನಾ ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗಣೇಶ ಮೂರ್ತಿಗಳನ್ನು 5ನೇ ದಿನಕ್ಕೆ ಪೊಲೀಸ್ ಇಲಾಖೆಯ ಬಂದೋಬಸ್ತ್ ನಡುವೆ ಶಾಂತಿಯುತವಾಗಿ ವಿಸರ್ಜಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅಂದರೆ ಸಾಕು ಸೌಹಾರ್ದತೆಯ ಸಂಕೇತ ಇರುವ ತಾಲೂಕು ಎಂದು ಪ್ರತೀತಿ ಇದೆ. ಹೀಗಾಗಿ ಮಾನ್ವಿಯಲ್ಲಿ ಪ್ರತಿ ವರ್ಷ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ಮಾಡಲಾಗುತ್ತದೆ. ಭಾನುವಾರ ಸಂಜೆಯಿಂದ ಸೋಮವಾರ ಬೆಳಗ್ಗೆ 10 ಗಂಟೆವರೆಗೂ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಭಾಗಿಯಾಗಿ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಇರೋಣ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಮಾನ್ವಿ ಅಂದರೆ ಸಾಕು ಸೌಹಾರ್ದತೆಯ ತವರೂರು ಎಂದು ಪ್ರತೀತಿ ಇದೆ. ಹೀಗಾಗಿ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಒಂದೇ ಎಂದು ಸಾರೋಣವೆಂದು ಸಹೋದರರಿಬ್ಬರಾದ ರಹಮತ್ ಅಲಿ ಹಾಗೂ ಹಬೀಬ್ ಅವರು ಗಣೇಶ ವಿಸರ್ಜನೆಯ ಹಿಂದೂ ಬಾಂಧವರಿಗೆ ಅನ್ನ ಸಂತರ್ಪಣೆ ಮಾಡಿ ಮಾದರಿಯಾಗುತ್ತಾರೆ. ಹಬೀಬ್ ಮತ್ತು ರಹಮತ್ ಅವರು ಸಾಮಾಜಿಕ ಸೇವೆ ಮಾಡುತ್ತಾ ದೇಶದಲ್ಲಿರುವ ಎಲ್ಲ ಧರ್ಮೀಯರು ಒಂದೇಯಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಿದಾಗ ಮಾತ್ರ ಸೌಹಾರ್ದತೆಯ ಸಂಕೇತವನ್ನು ಸಾರಿದಂತಾಗುತ್ತದೆ ಎಂಬ ಗುಣ ಸಹೋದರರಿಬ್ಬರಲ್ಲಿ ಇದೆ ಎಂದು ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಅರುಣ್ ಚಂದ ತಿಳಿಸಿದ್ದಾರೆ. ಗಣೇಶ ವಿಸರ್ಜನೆಯ ಹಿಂದೂ ಬಾಂಧವರು ಸಹ ರಹಮತ್ ಮತ್ತು ಹಬೀಬ್ ಅವರ ಸೇವೆಯನ್ನು ಮೆಚ್ಚಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಸಾಗೋಣವೆಂದು ಗಣೇಶ ವಿಸರ್ಜನೆಯ ಹಿಂದೂ ಬಾಂಧವರು ತಿಳಿಯಲು ಇಚ್ಛಿಸಿದ್ದಾರೆ. ಪಾರ್ಕಿಂಗ್ ದಂಧೆಗೆ ಇಳಿದೇ ಬಿಡ್ತಾ ಗ್ರಾಮ ಪಂಚಾಯತ್ ಡಿಜಿಟಲ್ ಗ್ರಂಥಾಲಯದ ಮುಂಭಾಗ ಅವ್ಯವಸ್ಥೆ ಯಾಕೆ? ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಗೆ ಸೇರುವ ಸುರವನಹಳ್ಳಿ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲಿಯೇ ಇರುವ ಡಿಜಿಟಲ್ ಗ್ರಂಥಾಲಯದ ಮುಂಭಾಗ ಮಳೆ ಬಂದ್ರೆ ನೀರು ನಿಂತು ಯಾರು ಸಹ ಬಾರದ ರೀತಿ ಕೆರೆಯಂತಾಗುತ್ತದೆ. ಜೊತೆಗೆ ಈ ಗ್ರಂಥಾಲಯಕ್ಕೆ ಪ್ರತಿನಿತ್ಯ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರು ಸೇರಿದಂತೆ ಆಗಮಿಸುತ್ತಾರೆ. ಒಟ್ಟಾರೆ ಗ್ರಂಥಾಲಯದ ಒಳಗೆ ಡಿಜಿಟಲ್ ಗ್ರಂಥಾಲಯ ಎಂಬುದಕ್ಕೆ ಸ್ವಲ್ಪ ಮಟ್ಟಿಗೆ ಅಂದುಕೊಳ್ಳಬಹುದು. ಆದರೆ ಗ್ರಂಥಪಾಲಕರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಂಥಾಲಯದ ಮುಂಭಾಗ ಆಗುವ ಅವ್ಯವಸ್ಥೆಯನ್ನ ಹೇಳಿದ್ದಾರೋ ಅಥವಾ ಇಲ್ಲವೋ ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ಅಧಿಕಾರಿಗಳು ಮೌನವಾಗಿರುತ್ತೆ. ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಗ್ರಂಥಾಲಯವನ್ನೇ ಮರೆತು ಬಿಟ್ಟಿರ ಅಭಿವೃದ್ಧಿ ಅಧಿಕಾರಿಗಳೇ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಮುಂಭಾಗ ಮತ್ತು ಪಕ್ಕದಲ್ಲಿಯೇ 100 ದ್ವಿಚಕ್ರ ವಾಹನಗಳು ಶಿಸ್ತುಬದ್ಧವಾಗಿ ನಿಂತಿದ್ದು ಈ ಗ್ರಾಮ ಪಂಚಾಯಿತಿ ಪಾರ್ಕಿಂಗ್ ದಂಧೆನಾದರೂ ಮುಂದಾಗಿದೆಯಾ ಎಂಬುದು ಸಾರ್ವಜನಿಕರಲ್ಲಿ ಗೊಂದಲದ ಗೂಡಾಗಿದೆ.
ತುರುವೇಕೆರೆ ತಾಲೂಕಿನ ಮಾಯಸಂದ್ರ ತುರುವೇಕೆರೆ ರಸ್ತೆಯಲ್ಲಿರುವ ಎಸ್ಪಿಜಿ ವಿದ್ಯಾಲಯದ ಮುಂಭಾಗವೇ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುವ ರೀತಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದೆ ಎಲ್ಲಿಯೂ ಒಂದು ಸರ್ಕಾರಿ ಕಚೇರಿ ಇದೆ ಎಂಬುದೇ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಮತ್ತು ರೈತಾಪಿ ವರ್ಗದಲ್ಲಿ ಮೂಡತೊಡಗಿದೆ. ರೈತಾಪಿ ವರ್ಗ ಈ ಭಾಗದಲ್ಲಿ ಹೆಚ್ಚು ಆತಂಕ ಪಡುವ ಹಾಗೆ ಆಗಿರುವುದು ಕಟು ಸತ್ಯವಾಗಿದ್ದು, ಹೇಮಾವತಿ ನಾಲಾ ಉಪವಿಭಾಗ ಇದಾಗಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಭತ್ತ ಮತ್ತು ರಾಗಿ ಬೆಳೆಯಲು ಮಾಯಸಂದ್ರ ಕೆರೆಯಿಂದ ಕಿರುನಾಲೆಯಿಂದ ಹರಿಸುವ ನೀರನ್ನೇ ಅವಲಂಬಿಸಿದ್ದು, ಆ ನಾಲೆಗಳನ್ನು ನೋಡಿದರೆ ಇರಬೇಕಾದ ಸ್ಥಳಗಳಲ್ಲಿ ಸರಿಯಾದ ನೀರು ಬಿಡುವ ತೂಬಿಲ್ಲ. ನಾಲೆಯಲ್ಲಂತೂ ಕಸದ ರಾಶಿ ತುಂಬಿ ಹರಿಯುತ್ತದೆ. ಇದರ ಸ್ವಚ್ಛತೆಯನ್ನ ಯಾರು ನಿರ್ವಹಿಸಬೇಕು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ವರ್ಗ ಏನು ಮಾಡುತ್ತಿದೆ? ಇದಕ್ಕೆ ಸಿಗುವ ಅನುದಾನವೇನು ಬಿಡುಗಡೆಯಾಗುತ್ತಿಲ್ಲವೇ? ಬಿಡುಗಡೆಯಾದ್ರೂ ಸಹ ಅದನ್ನು ನುಂಗುವ ಹಣ ಭಕ್ಷಕರೇನಾದರೂ ಇದರಲ್ಲಿ ಇದ್ದಾರಾ? ನೀರು ಹರಿಯುವ ನಾಲಾ ಸ್ವಚ್ಛೆಯಂತೂ ಕಂಡೇ ಇಲ್ಲ. ಇನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಎಂಬ ನಾಮಫಲಕ ಹೊಂದಿರುವ ಈ ಕಚೇರಿಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆಯಾಗಲಿ, ಕಚೇರಿಗೆ ಪ್ರವೇಶ ಮಾಡುವ ಕಬ್ಬಿಣದ ಗೇಟ್ ಕೂಡ ಸುಮಾರು 50 ವರ್ಷದ ಹಳೆಯ ಗೇಟ್ ಎನ್ನುವ ಹಾಗೆ ಬಿಂಬಿತವಾಗಿದೆ. ಗೇಟ್ ತೆಗೆಯುವ ಮುನ್ನವೇ ಮುಂಭಾಗ ಸರಿಯಾದ ಸ್ವಚ್ಛತೆಗಳಿಲ್ಲದೆ ಗಿಡ ಗಂಟೆಗಳು ಬೆಳೆದಿದ್ದು, ಅಧಿಕಾರಿಗಳಂತೂ ಸರ್ಕಾರಿ ವಾಹನದಲ್ಲಿ ತಿರುಗಾಡುತ್ತಾ ಕಚೇರಿಗಳಲ್ಲಿ ಕುಳಿತು ಕಾಲಹರಣ ಮಾಡುತ್ತಿದ್ದಾರೆ ಎಂಬುದಕ್ಕೆ ಇವರು ಕಾರ್ಯನಿರ್ವಹಿಸುತ್ತಿರುವ ಕಚೇರಿಯ ಆವರಣವೇ ಸಾಕ್ಷಿಯಾಗಿದೆ. ಗಣಪತಿ ವಿಸರ್ಜನೆ 7ನೇ ದಿನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಸೌಹಾರ್ದತೆಯ ಅನನ್ಯ ಕ್ಷಣ ಕಂಡುಬಂದಿದೆ. ಮುಸ್ಲಿಂ ಸಮುದಾಯದವರು ಗಣಪತಿಗೆ ಹೂವಿನ ಹಾರ ಹಾಕುವ ಮೂಲಕ ಭಾವೈಕ್ಯತೆಯನ್ನ ತೋರಿಸುತ್ತಾರೆ. ಹೌದು, ಹುಬ್ಬಳ್ಳಿಯ ಕೇಶವಪುರದ ಶಬರಿ ನಗರದಲ್ಲಿ ಮುಸ್ಲಿಂ ಸಹೋದರರು ಗಣಪತಿ ಮೂರ್ತಿಗೆ ಹೂವಿನ ಹಾರ ಸಮರ್ಪಿಸಿ ಪರಸ್ಪರ ಬಾಂಧವ್ಯವನ್ನ ಬಲಪಡಿಸಿದ್ರು. ಈ ಕಾರ್ಯಕ್ಕೆ ಸ್ಥಳೀಯರು ಮತ್ತು ಪೊಲೀಸರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಹಾಪುರುಷರನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಅವರ ಜೀವನ ಸಂದೇಶಗಳನ್ನು ಎಲ್ಲರಿಗಾಗಿ ತೆರೆದಿಡಬೇಕು ಎಂಬ ಆಶಯದೊಂದಿಗೆ ಜಮಾತೆ ಇಸ್ಲಾಂ ಹಿಂದೂ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಕುರಿತು ಸೆಪ್ಟೆಂಬರ್ 6ರಂದು ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾತೆ ಇಸ್ಲಾಂ ಹಿಂದೂ ಮಾನ್ವಿ ತಾಲೂಕು ಅಧ್ಯಕ್ಷ ಅಬ್ದುಲ್ ರೆಹಮಾನ್ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸೆಪ್ಟೆಂಬರ್ 6ರಂದು ಅಂದು ಸಂಜೆ 7 ಗಂಟೆಗೆ ಈದ್ಲಾ ಫಂಕ್ಷನ್ ಹಾಲ್ನಲ್ಲಿ ವಿಚಾರಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಸೆಪ್ಟೆಂಬರ್ 14ರಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಮಾತೆ ಇಸ್ಲಾಂ ಹಿಂದೂ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ, ಸುದ್ದಿಮೂಲ ಪತ್ರಿಕೆಯ ಸಂಪಾದಕ ಬಸವರಾಜ ಸ್ವಾಮಿ, ಸರ್ಕಾರಿ ನೌಕರರ ಸಂಘದ ಮಾನ್ವಿ ತಾಲೂಕು ಅಧ್ಯಕ್ಷ ಸುರೇಶ್ ಕುರುಡಿ, ಮಂಜುಳಾ ಹಿರೇಮಠ ಅವರು ವಿಚಾರಗಳನ್ನು ಮಂಡಿಸಲಿದ್ದಾರೆ ಎಂದರು. ತಾಲೂಕಿನಲ್ಲಿ ಕಬ್ಬು ಬೆಳೆದ ರೈತರಿಗೆ ಹಳಿಯಾಳ ಸಕ್ಕರೆ ಕಾರ್ಖಾನೆಯಿಂದ ಕಳೆದ ವರ್ಷದ ಬಾಕಿ ಮೊತ್ತವನ್ನು ಪಾವತಿಸಲು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಪಟ್ಟಣದಲ್ಲಿ ಮನವಿ ಸಲ್ಲಿಸಲಾಯಿತು. ತಾಲೂಕಿನ 5,000ಕ್ಕೂ ಹೆಚ್ಚು ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ 150 ರು ಬಾಕಿ ನೀಡುವಂತೆ ಸರ್ಕಾರ ಆದೇಶಿಸಿತು. ಆದರೆ ಹಳಿಯಾಳ ಸಕ್ಕರೆ ಕಾರ್ಖಾನೆ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಆದೇಶಕ್ಕೆ ತಡೆ ತಂದಿತು. ಈಗ ನ್ಯಾಯಾಲಯ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ರೈತರ ಯಾದಿ ಕೇಳಿದೆ. ಸಚಿವರು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ರೈತರು ಮತ್ತು ಹಳಿಯಾಳ ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳ ಸಭೆ ನಡೆಸಿ ಈ ಪ್ರಕರಣವನ್ನು ಶೀಘ್ರದಲ್ಲೇ ಇತ್ಯರ್ಥಗೊಳಿಸಬೇಕು. ರೈತರ ಹೆಸರಿನ ಯಾದಿಯನ್ನ ಕೋರ್ಟ್ಗೆ ನೀಡಬೇಕು ಎಂದು ಆಗ್ರಹಿಸಿದರು. ಇದರಿಂದ ಕಲಘಟಗಿ ಹಾಗೂ ಹಳಿಯಾಳ ತಾಲೂಕಿನ ರೈತರಿಗೆ 22 ಕೋಟಿ ರು ಹಣ ಜಮಾ ಆಗಲಿದೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಕಲಘಟಗಿ ಮತಕ್ಷೇತ್ರ ವ್ಯಾಪ್ತಿಯ ವಿವಿಧ ಹಳ್ಳಿಗಳಿಗೆ ಬೆಳೆ ಹಾನಿಯಾದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಕಲಘಟಗಿ ಪಟ್ಟಣದಲ್ಲಿ ಜನಸ್ಪಂದನ ಸಭೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸಿದರು. ರೈತರ ಬೇಡಿಕೆ ಪರಿಗಣಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗಳಗಿ ಹುಲಕೊಪ್ಪದಲ್ಲಿ ಬೆಳೆ ವೀಕ್ಷಣೆ ಮಾಡಿದ್ದು, ಹಲಕೊಪ್ಪ ಹಾಗೂ ಗಳಗಿ ಗ್ರಾಮದಲ್ಲಿ ಚನ್ನಬಸಪ್ಪ ಹಳ್ಳಾಳ ಅವರ ಜಮೀನಿಗೆ ಭೇಟಿ ನೀಡಿ ಕಾಡು ಹಂದಿ, ಕರಡಿ ಹಾಗೂ ಇತರ ಕಾಡು ಪ್ರಾಣಿಗಳಿಂದ ಗೋವಿನ ಜೋಳದ ಬೆಳೆ, ನಾಗರಾಜ ಹಳ್ಳಾಳ ಅವರ ತೋಟದ ಭತ್ತದ ಬೆಳೆ ಹಾಗೂ ಕಬ್ಬು ಬೆಳೆ ವೀಕ್ಷಣೆ ಮಾಡಿ ಮಾಹಿತಿ ಪಡೆದರು. ಗ್ರಾಮದ ರೈತರಾದ ಅಶೋಕ ಈರಪ್ಪ ಹುಬ್ಬಳ್ಳಿ ಅವರ 1 ಎಕರೆ 38 ಗುಂಟೆ ಜಮೀನು, ರೇಖಾ ಗಂಗಪ್ಪ ಪೂಜಾರ ಅವರ 4 ಎಕರೆ 20 ಗುಂಟೆ ಜಮೀನು, ಧರ್ಮರಾಜ ಸುಭಾಷ್ ಚಂದ್ರ ಗೌಡ ಪಾಟೀಲ್ ಅವರ 5 ಎಕರೆ 20 ಗುಂಟೆ ಜಮೀನು ಮತ್ತು ಹುಲಕೊಪ್ಪ ಗ್ರಾಮದ ರೈತ ಈರಪ್ಪ ಚೆನ್ನಪ್ಪ ಬಡಿಗೇರ ಹಾಗೂ ಹುಲ್ಲಂಬಿ ಗ್ರಾಮದ ಜಮೀನುಗಳಿಗೆ ಸಚಿವ ಸಂತೋಷ್ ಲಾಡ್ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಿಸಿದರು. ಇದಾಗಿತ್ತು ಈ ಕ್ಷಣದ ಟಾಪ್ 10 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.